ಜೆಡಿಎಸ್ ಶಾಸಕ ಎಚ್ ವಿಶ್ವನಾಥ್ಗೆ ಒಲಿಯಲಿದೆಯಾ ಜೆಡಿಎಸ್ ಸಾರಥ್ಯ? ಹುಣಸೂರು ಶಾಸಕ ವಿಶ್ವನಾಥ್ ಆಯ್ಕೆ ಹಿಂದಿದೆ ಹಲವು ಲೆಕ್ಕಾಚಾರಗಳು. ವಿಶ್ವನಾಥ್ ಆಯ್ಕೆ ಮಾಡಿದ್ರೆ ಕುರುಬ ಸಮುದಾಯವನ್ನ ಹಿಡಿದಿಟ್ಟುಕೊಳ್ಳಬಹುದು. ಸಚಿವ ಸಂಪುಟ ಸೇರೋ ಬಯಕೆಯಲ್ಲಿದ್ದಂತಹ ವಿಶ್ವನಾಥ್ಗೆ ಸಮಾಧಾನ ಆಗಬಹುದು. ಒಟ್ಟಾರೆ ಈ ರೀತಿಯಾದ ಹಲವು ಲೆಕ್ಕಾಚಾರಗಳು ವಿಶ್ವನಾಥ್ ಆಯ್ಕೆಯ ಹಿಂದಿದೆ ಅಂತಲೇ ಹೇಳಲಾಗ್ತಾ ಇದೆ. ಹುಣಸೂರು ಶಾಸಕ ವಿಶ್ವನಾಥ್ರನ್ನ ಆಯ್ಕೆ ಮಾಡಲಾಗತ್ತಾ ಅಧ್ಯಕ್ಷರಾಗಿ? ಕೆಪಿಸಿಸಿ ಅಧ್ಯಕ್ಷರಾಗಿ ದಿನೇಶ್ ಗುಂಡೂರಾವ್ ನೇಮಕದ ಬೆನ್ನಲ್ಲೇ ಜೆಡಿಎಸ್ನಲ್ಲೂ ಕೂಡ ಈಗ ಸಂಚಲನ ಹುಟ್ಟುಹಾಕಿದೆ. ಸಚಿವ ಸಂಪುಟ ಸೇರೋ ಬಯಕೆಯಲ್ಲಿದ್ರು ವಿಶ್ವನಾಥ್. ಒಂದ್ ವೇಳೆ ಈ ಸ್ಥಾನವನ್ನ ಕೊಟ್ರೆ ಅವರಿಗೂ ಕೂಡ ಸಮಾಧಾನ ಆಗಬಹುದು ಮತ್ತು ಒಂದು ಇಡೀ ಸಮುದಾಯವನ್ನ ಹಿಡಿದಿಟ್ಟುಕೊಳ್ಳಬಹುದು ಅನ್ನುವಂತಹ ಲೆಕ್ಕಾಚಾರ ಕೂಡ ಇದೆ. ಕೆಪಿಸಿಸಿ ಅಧ್ಯಕ್ಷರಾಗಿ ದಿನೇಶ್ ಗುಂಡೂರಾವ್ ಆಯ್ಕೆ ಅದಾದ ನಂತರ ಈಗ ಜೆಡಿಎಸ್ನಲ್ಲೂ ಕೂಡ ಭಾರಿ ಸಂಚಲನ. ಸಮನ್ವಯ ಸಮಿತಿಗೆ ಕಾಂಗ್ರೆಸ್ ಜೆಡಿಎಸ್ ಇಬ್ಬರು ಅಧ್ಯಕ್ಷರು ಸೇರುವಂತಹ ಸಾಧ್ಯತೆ ಇದೆ. ಸಿದ್ದರಾಮಯ್ಯಗೆ ಕಡಿವಾಣ ಹಾಕೋದಕ್ಕೆ ವಿಶ್ವನಾಥ್ರಿಂದ ಮಾತ್ರ ಸಾಧ್ಯ. ಇದು ಒಂದು ದೊಡ್ಡ ಲೆಕ್ಕಾಚಾರವೇ. ರಾಜ್ಯದ ಜನರಿಗೂ ಕೂಡ ಸಾಕಷ್ಟು ಮುಖ ಪರಿಚಯ ಇದ್ದಾರೆ ವಿಶ್ವನಾಥ್. ಹಾಗಾಗಿ ವಿಶ್ವನಾಥ್ ಆಯ್ಕೆ ಸೂಕ್ತ ಅನ್ನೋ ನಿಟ್ಟಿನಲ್ಲಿ ಈ ಎಲ್ಲಾ ಲೆಕ್ಕಾಚಾರಗಳು ಕೂಡ ನಡೀತಾ ಇದೆ. ಇನ್ನು ಪಕ್ಷ ಸಂಘಟನೆಗೂ ಕೂಡ ಸಾಕಷ್ಟು ಅನುಕೂಲ ಆಗುವಂತಹ ಲೆಕ್ಕಾಚಾರ ಜೆಡಿಎಸ್ನದ್ದು. ಹಲವು ಲೆಕ್ಕಾಚಾರಗಳನ್ನ ಇಟ್ಕೊಂಡು ಈಗ ವಿಶ್ವನಾಥ್ಗೆ ಪಟ್ಟ ಕಟ್ಟೋದಕ್ಕೆ ಜೆಡಿಎಸ್ನಲ್ಲಿ ಚಿಂತನೆ ಜೋರಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ಸುರೇಶ್, ಈಗ ವಿಶ್ವನಾಥ್ಗೆ ಪಟ್ಟ ಕಟ್ಟೋದಕ್ಕೆ ಜೆಡಿಎಸ್ ಪ್ಲಾನ್ ಮಾಡ್ತಾ ಇದೆ, ಆದ್ರೆ ಪಟ್ಟ ಕಟ್ಟೋದ್ರ ಹಿಂದಿನ ಲೆಕ್ಕಾಚಾರ ಕೂಡ ಬಲು ಜೋರಾಗಿದೆ. ಯಾವೆಲ್ಲ ಆಧಾರದ ಮೇಲೆ ಈಗ ವಿಶ್ವನಾಥ್ಗೆ ಪಟ್ಟ ಕಟ್ಟೋದಕ್ಕೆ ಜೆಡಿಎಸ್ ಚಿಂತನೆ ನಡೆಸ್ತಾ ಇರೋದು? ಶ್ವೇತಾ, ಜೆಡಿಎಸ್ ನಲ್ಲಿ ಹಾಲಿ ರಾಜ್ಯಾಧ್ಯಕ್ಷರಾಗಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ಇದೀಗ ಮುಖ್ಯಮಂತ್ರಿ. ಒಂದು ಕಡೆ ಮುಖ್ಯಮಂತ್ರಿ ಹುದ್ದೆ, ಮತ್ತೊಂದು ಕಡೆ ಜೆಡಿಎಸ್ ನ ರಾಜ್ಯಾಧ್ಯಕ್ಷ ಹುದ್ದೆ ಎರಡನ್ನ ನಿಭಾಯಿಸುವಲ್ಲಿ ಕುಮಾರಸ್ವಾಮಿ ಅವರಿಗೆ ಒಂದ್ ಸ್ವಲ್ಪ ಒತ್ತಡಗಳು ಉಂಟಾಗಬಹುದು ಅನ್ನುವಂತ ನಿಟ್ಟಿನಲ್ಲಿ ಇದೀಗ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಮತ್ತೊಬ್ಬರ ಹೆಸರನ್ನ ಶಿಫಾರಸ್ ಮಾಡಬೇಕು, ಮತ್ತೊಬ್ಬರನ್ನ ಆಯ್ಕೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳು ಇಲ್ಲಿ ತನಕ ನಡೆದಿತ್ತು. ಸಾಕಷ್ಟು ಹೆಸರುಗಳು ಕೇಳಿ ಬಂದಿತ್ತು. ಅದರಲ್ಲಿ ದತ್ತಾ ಅವರ ಹೆಸರು ಇರ್ಬೋದು, ಸುರೇಶ್ ಬಾಬು ಅವರ ಹೆಸರು ಇರ್ಬೋದು, ವಿಶ್ವನಾಥ್ ಅವರ ಹೆಸರು ಇರ್ಬೋದು, ಹೀಗೆ ಸಾಕಷ್ಟು ಹೆಸರುಗಳು ಸಹ ಕೇಳಿ ಬಂದಿತ್ತು. ಎಲ್ಲಾ ಹೆಸರುಗಳನ್ನ ಪರಿಶೀಲನೆ ಮಾಡಿದ ನಂತರ ಅಂತಿಮವಾಗಿ ಇದೀಗ ಅಡಗೂರು ವಿಶ್ವನಾಥ್ ಅವರನ್ನ ಜೆಡಿಎಸ್ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಜೆಡಿಎಸ್ ವರಿಷ್ಠರು ಸಾಕಷ್ಟು ಒಲವನ್ನ ಹೊಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ವಿಶ್ವನಾಥ್ ಅವರನ್ನ ಆಯ್ಕೆ ಮಾಡುವುದ ಹಿಂದೆ ಸಾಕಷ್ಟು ಲೆಕ್ಕಾಚಾರಗಳಿದೆ. ಒಂದು ಕಡೆ ಸಿದ್ದರಾಮಯ್ಯ ಅವರು ಪದೇ ಪದೇ ಮೈತ್ರಿ ಸರ್ಕಾರಕ್ಕೆ ಒಂದ್ ರೀತಿ ಒತ್ತಡ ಬರುವಂತ ರೀತಿಯಲ್ಲಿ ಏನು ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇದ್ದಾರೆ. ಅವೆಲ್ಲವಕ್ಕೂ ಕಡಿವಾಣ ಹಾಕೋದಕ್ಕೆ ವಿಶ್ವನಾಥ್ ಅವರೇ ಸೂಕ್ತವಾದ ವ್ಯಕ್ತಿ ಅನ್ನುವಂಥದ್ದು ಒಂದು. ಮತ್ತೊಂದು, ಒಕ್ಕಲಿಗರ ನಾಯಕನಾದಂತಹ ಕುಮಾರಸ್ವಾಮಿ ಅವರು ಒಂದು ಕಡೆ ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದಾರೆ. ವಿಶ್ವನಾಥ್ ಅವರು ಹಿಂದುಳಿದ ವರ್ಗಕ್ಕೆ ಸೇರಿದಂತವರಾದ್ದರಿಂದ, ಕುರುಬ ಸಮುದಾಯಕ್ಕೆ ಸೇರಿದವರಾದ್ದರಿಂದ ಆ ಒಂದು ಸಮುದಾಯವನ್ನ ಹಿಡಿದಿಟ್ಕೊಳ್ಳುವಂಥದ್ದು ಸಹ ಜೆಡಿಎಸ್ ನ ಪ್ಲಾನ್. ಮತ್ತೊಂದು, ಜೆಡಿಎಸ್ ನಲ್ಲಿ ರಾಜ್ಯಾಧ್ಯಕ್ಷರಾಗಿ ಪಕ್ಷವನ್ನ ಸಂಘಟನೆ ಮಾಡಬೇಕು ಅಂತನ್ನೋದಾದ್ರೆ ರಾಜ್ಯಾದ್ಯಂತ ಎಲ್ರಿಗೂ ಮುಖಪರಿಚಯ ಇರುವಂತವ್ರು ಯಾರಾದ್ರೂ ಒಬ್ರು ಆಗ್ಬೇಕು. ಹಾಗಾಗಿ ವಿಶ್ವನಾಥ್ ಅವರು ಈಗಾಗಲೇ ಸಾಕಷ್ಟು ರಾಜ್ಯದ ಜನತೆಗೆ ಸಹ ಪರಿಚಯ ಇರೋದ್ರಿಂದ, ಸಾಕಷ್ಟು ಹಿರಿಯರಾದ್ರಿಂದ, ರಾಜಕಾರಣದಲ್ಲಿ ಸಾಕಷ್ಟು ಅನುಭವ ಇರೋದ್ರಿಂದ ಅವರೇ ಸೂಕ್ತ ವ್ಯಕ್ತಿ ಅನ್ನುವಂಥದ್ದು ಒಂದು ಕಡೆ ಪ್ಲಾನು. ಮತ್ತೊಂದು ಕಡೆ ಸಚಿವ ಸಂಪುಟ ಸೇರ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಆಕಾಂಕ್ಷೆಯನ್ನ ವಿಶ್ವನಾಥ್ ಅವರು ಹೊಂದಿದ್ರು. ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಕ್ಕಿರ್ಲಿಲ್ಲ. ಇದೀಗ ವಿಶ್ವನಾಥ್ ಅವರನ್ನ ರಾಜ್ಯಾಧ್ಯಕ್ಷ ಹುದ್ದೆಗೆ ಆಯ್ಕೆ ಮಾಡೋದ್ರಿಂದ ಅವರನ್ನ ಸಹ ಸಮಾಧಾನಗೊಳಿಸಬಹುದು. ಒಂದು ಕಡೆ ಆ ಸಮುದಾಯವನ್ನ ಹಿಡಿದುಕೊಳ್ಳುವಂಥದ್ದು, ಮತ್ತೊಂದು ಕಡೆ ವಿಶ್ವನಾಥ್ ಅವರಿಗೆ ಸೂಕ್ತ ಸ್ಥಾನಮಾನವನ್ನ ನಮ್ಮ ಪಕ್ಷ ಕೊಟ್ಟಿದೆ ಅನ್ನುವಂಥದ್ದು ಗುರುತಿಸಿಕೊಳ್ಳುವಂಥದ್ದು, ಎಲ್ಲಾ ಲೆಕ್ಕಾಚಾರಗಳು ಇದರಿಂದ ಅಡಗಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಅಧಿಕೃತ ಪ್ರಕಟಣೆ ಒಂದೇ ಬಾಕಿ ಅಂತ ಹೇಳಲಾಗ್ತಾ ಇದೆ. ಅಡಗೂರು ವಿಶ್ವನಾಥ್ ಅವರು ಜೆಡಿಎಸ್ ನ ರಾಜ್ಯಾಧ್ಯಕ್ಷರಾಗುವುದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಶ್ವೇತಾ, ಥ್ಯಾಂಕ್ ಯು ಸುರೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.